मैं चिराग के लिए इसलिए नहीं आया कि उसको मुझे जिताना है, वो तो जीतने वाला ही है। मैं यहां आया हूं रामविलास जी का कर्ज चुकाने के लिए। ಎನ್ಡಿಎ ಸೇರುವ ಮುನ್ನ ನರೇಂದ್ರ ಮೋದಿ ಅವರಿಂದ ಹನುಮಂತ ಅಂತ ಕರೆಸಿಕೊಂಡ ಚಿರಾಗ್ ಪಾಸ್ವಾನ್ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ನಿಜವಾಗಿ ಹನುಮಂತನಾಗಿ ಹೊರಹೊಮ್ಮಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿ ಬಹುಮತದಿಂದ ದೂರ ಉಳಿದಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳಲ್ಲಿ ಟಿಡಿಪಿ ಹಾಗೂ ಜೆಡಿಯು ಬಗ್ಗೆ ಆರಂಭದಲ್ಲಿ ಆತಂಕ ಎದುರಾಗಿತ್ತು. ಆದರೆ ಚಿರಾಗ್ ಪಾಸ್ವಾನ್ ಬಗ್ಗೆ ಎಲ್ಲರಿಗೂ ವಿಶ್ವಾಸವಿದೆ. ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಲೋಕ ಜನಶಕ್ತಿ 100% ಸ್ಟ್ರೈಕ್ ರೇಟ್ನೊಂದಿಗೆ ಗೆಲುವನ್ನು ಪಡೆದುಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ ಜನಸೇನಾ ಪಕ್ಷ ಸ್ಪರ್ಧೆ ಮಾಡಿದ್ದ 21 ವಿಧಾನಸಭಾ ಹಾಗೂ 2 ಲೋಕಸಭಾ ಕ್ಷೇತ್ರದಲ್ಲೂ ಗೆದ್ದು 100% ಸ್ಟ್ರೈಕ್ ರೇಟ್ನೊಂದಿಗೆ ಗೆಲುವನ್ನು ಪಡೆದಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷವು ಹಾಜಿಪುರ, ಜಮುಯಿ, ಕಗರಿಯಾ, ಸಮಸ್ತಿಪುರ್ ಮತ್ತು ವೈಶಾಲಿ ಸೇರಿದಂತೆ ಒಟ್ಟು 5 ಸ್ಥಾನಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಿತ್ತು. ಚಿರಾಗ್ ಪಾಸ್ವಾನ್ ಹಾಜಿಪುರದಲ್ಲಿ ಗೆದ್ರೆ ಅವರ ಸಹೋದರ ಮಾವ ಅರುಣ್ ಭಾರತಿ ಕೂಡ ಜಮುಯಿಯಲ್ಲಿ ಗೆದ್ದಿದ್ದಾರೆ. ಇದಲ್ಲದೆ ಕಗರಿಯಾದಿಂದ ರಾಜೇಶ್ ವರ್ಮಾ, ಸಮಸ್ತಿಪುರ್ನಿಂದ ಶಾಂಭವಿ ಚೌಧರಿ ಮತ್ತು ವೈಶಾಲಿಯಿಂದ ವೀಣಾ ದೇವಿ ಗೆದ್ದು ಬೇಗಿದ್ದಾರೆ. ಹಾಜಿಪುರದಲ್ಲಿ ಚಿರಾಗ್ ಪಾಸ್ವಾನ್ ಅವರು 1,70,105 ಮತಗಳಿಂದ ಆರ್ಜೆಡಿ ಅಭ್ಯರ್ಥಿ ಶಿವಚಂದ್ರ ರಾಮ್ ಅವರನ್ನು ಸೋಲಿಸಿದ್ರು. ಜಮುಯಿಯಲ್ಲಿ ಅರುಣ್ ಭಾರತಿ ಅವರು ಆರ್ಜೆಡಿ ಅಭ್ಯರ್ಥಿ ಅರ್ಚನಾ ಕುಮಾರಿ ಅವರನ್ನ 1,12,482 ಮತಗಳಿಂದ ಸೋಲಿಸಿದ್ದಾರೆ. ಸಮಸ್ತಿಪುರದಲ್ಲಿ ಶಾಂಭವಿ ಚೌಧರಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸನ್ನಿ ಹಜಾರಿ ಅವರನ್ನ 1,87,251 ಮತಗಳಿಂದ ಸೋಲಿಸಿದ್ದಾರೆ. ಖಗರಿಯಾದಲ್ಲಿ ಎಲ್ಜೆಪಿ ಅಭ್ಯರ್ಥಿ ರಾಜೇಶ್ ವರ್ಮಾ ಅವರು ಸಿಪಿಐ ಪುರುಷ ಅಭ್ಯರ್ಥಿ ಸಂಜಯ್ ಕುಮಾರ್ ಅವರನ್ನ 1,61,131 ಮತಗಳಿಂದ ಸೋಲಿಸಿದರು. ವೈಶಾಲಿಯಲ್ಲಿ ಎಲ್ಜೆಪಿ ಅಭ್ಯರ್ಥಿ ವೀಣಾ ದೇವಿ ಅವರು ಆರ್ಜೆಡಿ ಅಭ್ಯರ್ಥಿ ವಿಜಯ್ ಕುಮಾರ್ ಅಲಿಯಾಸ್ ಮುನ್ನಾ ಶುಕ್ಲಾ ಅವರನ್ನ 8,89,634 ಮತಗಳಿಂದ ಸೋಲಿಸಿದ್ದಾರೆ. ಇನ್ನು ಪಕ್ಷದಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ಚಿರಾಗ್ ಅವರ ಚಿಕ್ಕಪ್ಪ ಪಶುಪತಿ ಪರಾಸ್ ಬಣ ಬಿಜೆಪಿಯೊಂದಿಗೆ ಸೇರ್ಪಡೆಗೊಳಿಸಿದ್ರು. ಆದರೆ ಈ ಬಾರಿ ಸೀಟು ಹಂಚಿಕೆಯಲ್ಲಿ ಪಶುಪತಿ ಪರಾಸ್ ಗುಂಪಿಗೆ ಸ್ಥಾನ ಸಿಗದೇ ಇದ್ದಾಗ ಬಿಜೆಪಿ ಜೊತೆಗಿನ ಸಂಬಂಧವನ್ನ ಮುರಿದುಕೊಂಡಿದ್ರು. ಇದಾದ ನಂತರ ಬಿಜೆಪಿ ತನ್ನ ತೆಕ್ಕೆಗೆ ಚಿರಾಗ್ ಪಾಸ್ವಾನ್ ಸೇರ್ಕೊಂಡಿತ್ತು. ಆದರೂ ಕೆಲವು ದಿನಗಳ ನಂತರ ಪಶುಪತಿ ಪಾರಾಸ್ ಮತ್ತೆ ಬಿಜೆಪಿ ಜೊತೆಗಿನ ಸಂಬಂಧವನ್ನ ಘೋಷಿಸಿದ್ರು. ಅವರ ಸೋದರಳಿಯ ಪಶುಪತಿ ಪಾರಾಸ್ ಅವರೊಂದಿಗೆ ಪ್ರಚಾರವನ್ನ ಮಾಡಿದ್ರು. मुझे खैर समय की जानकारी नहीं है कब होगा शपथ, बट हाँ, तीसरी बार मेरे प्रधानमंत्री जी देश के प्रधानमंत्री बनने जा रहे हैं. कल एनडीए के तमाम लीडर्स की हम लोग की बैठक थी और एक स्वर में, देखिए ये बात सत्य है, इस बात को कोई नहीं नकार सकता कि एनडीए की ये जीत प्रधानमंत्री जी के नेतृत्व की ही जीत है. उनकी वजह से ही एनडीए को इतना प्रचंड बहुमत मिला है. हम लोग कई बार अपने लिए लक्ष्य इतने बड़े कर लेते हैं कि अगर उसमें हल्की सी भी चूक होती है तो सवाल उठने लगते हैं. हकीकत है ये कोई सामान्य बात नहीं है. आज तीसरी बार लगातार एनडीए को जनादेश मिला है एनडीए के समर्थन में. ये कोई मामूली बात नहीं है. इतिहास अगर मैं ठीक से जानता हूँ तो शायद दूसरी बार ही ऐसा हुआ है इन 7 दशकों में कि किसी एक प्रधानमंत्री को, किसी एक गठबंधन को लगातार तीसरी बार सरकार बनाने का मौका मिले. तो अपने में ये बहुत बड़ी उपलब्धि है और इस उपलब्धि का श्रेय मेरे प्रधानमंत्री जी के नेतृत्व को ही जाता है. और कल एनडीए की बैठक में एक स्वर में बिना किसी शर्त के तमाम एनडीए के घटक दलों ने पुनः तीसरी बार, महज ये एक औपचारिकता थी बट उसको भी हम लोगों ने पूरा किया और उनके नेतृत्व को पुनः हम लोगों ने स्वीकारा है. और बहुत जल्द मेरे प्रधानमंत्री जी तीसरी बार देश के प्रधानमंत्री पद की शपथ लेंगे.